ಇಂದು ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿದೆ ಸಭೆ. ಇನ್ನು ನರೇಗಾ ಹೋರಾಟದ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆ, ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆ. ನರೇಗಾ ಹೋರಾಟದ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆಗಳಾಗಿವೆ. ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಸರ್ಕಾರ. ಹೀಗಾಗಿ ಕಾನೂನು ಗೊಂದಲಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ಮಾಡಲಾಗುತ್ತೆ. ಜೊತೆಗೆ ವಿಶೇಷವಾದಂತಹ ಅಧಿವೇಶನ ಕರೆಯುವಂತಹ ಬಗ್ಗೆಯೂ ಕೂಡ ಚರ್ಚೆ. ನೋಡಿ, 2 ದಿನ ಅಧಿವೇಶನ ಕರೆದು ಸಮಗ್ರವಾಗಿ ಚರ್ಚೆಗೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ವರ್ಷದ ಮೊದಲು ಜಂಟಿ ಅಧಿವೇಶನವನ್ನ ಕರಿಬೇಕು. ಉಭಯ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕು. ಹೀಗಾಗಿ ವರ್ಷದ ಮೊದಲು ವಿಶೇಷ ಅಧಿವೇಶನ ಅಸಾಧ್ಯ ಎನ್ನಲಾಗ್ತಾ ಇದೆ. ಹೀಗಾಗಿ ಕಾನೂನು ತೊಡಕುಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಗಳನ್ನ ಕೂಡ ನಡೆಸಬೇಕು. ಇನ್ನು ಮಾರ್ಚ್ ಮೊದಲ ವಾರ ಜಂಟಿ ಅಧಿವೇಶನದ ಸಾಧ್ಯತೆಗಳು ಕೂಡ ಇದೆ. ಸೊ ನರೇಗಾ ವಿಚಾರದಲ್ಲಿ ಸುಪ್ರೀಂ ಮೆಟ್ಟಿಲೇರಬೇಕು ಅಂತ ಹೇಳಿ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಸೊ ಹೀಗಾಗಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಇವತ್ತಿನ ಒಂದು ಕ್ಯಾಬಿನೆಟ್ ಸಭೆ. ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ಮಹತ್ವದ ವಿಚಾರಗಳ ಬಗ್ಗೆ ಈಗಾಗಲೇ ಮಾತುಕತೆ ಸಭೆಗಳನ್ನ ಮಾಡಿದಂತಹ ಸಂದರ್ಭಗಳೆಲ್ಲ ಟೈಮ್ನಲ್ಲೂ ಕೂಡ ಯಾವ ರೀತಿಯಾಗಿ ನಾವು ಪಕ್ಷ ಸಂಘಟನೆಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು, ವಿರೋಧ ಪಕ್ಷದ ನಾಯಕರಿಗೆ ಯಾವ ರೀತಿಯಾಗಿ ಅವರ ಪ್ರಶ್ನೆಗಳಿಗೆ ನಾವು ಪ್ರತಿಹಸ್ತ್ರವನ್ನ ಕೂಡ ಹೂಡ್ತಾ ಹೋಗಬೇಕು, ಹೀಗೆ ನಾನಾ ರೀತಿಯಾಗಿಯೂ ಕೂಡ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಅವರು ಮಾಡ್ತಾ ಹೋಗ್ತಾ ಇರ್ತಾರೆ, ಮಾತುಕತೆಯನ್ನ ಕೂಡ ನಡೆಸ್ತಾ ಇರ್ತಾರೆ. ಸೊ ಇವತ್ತು ನೋಡಿ, ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ. ಬಹಳಷ್ಟು ವಿಚಾರ ಸಂಬಂಧವಾಗಿ ಮಾತುಕತೆಯನ್ನ ನಡೆಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಅವರು ತುರ್ತು ಸಭೆಯನ್ನ ಇವತ್ತು ಏರ್ಪಡಿಸಿರುವಂಥದ್ದು. ಕಾನೂನು ಹೋರಾಟಕ್ಕೆ ಸರ್ಕಾರ ಮುಂದಾಗಿದೆ. ನರೇಗಾ ಹೋರಾಟದ ವಿಚಾರದ ಸಂಬಂಧವಾಗಿ ಈಗಾಗಲೇ ಹಿಂದಿನ ಒಂದು ಸಭೆಗಳಲ್ಲೂ ಕೂಡ ಅವರು ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನ ಕೂಡ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಕಾನೂನು ಗೊಂದಲಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ವಿಶೇಷವಾದಂತಹ ಅಧಿವೇಶನವನ್ನ ಕರಿಬೇಕು ಅನ್ನುವಂತಹ ಬಗ್ಗೆಯೂ ಕೂಡ 2 ದಿನ ವಿಶೇಷವಾದಂತಹ ಅಧಿವೇಶನವನ್ನ ಕರಿಬೇಕು. ಅದನ್ನ ತಗೊಂಡು ಬನ್ನಿ, ದಾಖಲಾತಿಗಳು ಏನಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರಲ್ಲ, ನಾವು ಮಾತನಾಡ್ತೀವಿ, ನೀವು ಮಾತನಾಡೋಣ, 2 ದಿನ ಅಧಿವೇಶನ ಕರೆಯೋಣ, ಅಧಿವೇಶನದಲ್ಲೇ ಚರ್ಚೆಯನ್ನ ಮಾಡೋಣ, ಮನ್ರೇಗಾ ವಿಚಾರ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಹಿಂದೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆ ಒಂದು ಸಲುವಾಗಿಯೂ ಕೂಡ ಇವತ್ತಿನ ಒಂದು ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. 2 ದಿನ ಅಧಿವೇಶನವನ್ನ ಕರೆದು ಸಮಗ್ರವಾಗಿ ಚರ್ಚೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ವರ್ಷದ ಮೊದಲು ಜಂಟಿ ಅಧಿವೇಶನವನ್ನ ಕರಿಬೇಕು. ಉಭಯ ಸದನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕು. ಹೀಗಾಗಿ ವರ್ಷದ ಮೊದಲು ವಿಶೇಷ ಅಧಿವೇಶನ ಅಸಾಧ್ಯ ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಕಾನೂನು ತೊಡಕುಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಬೇಕು. ಮಾರ್ಚ್ ಮೊದಲ ವಾರ ಜಂಟಿ ಅಧಿವೇಶನದ ಸಾಧ್ಯತೆಗಳು ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನರೇಗಾ ವಿಚಾರದಲ್ಲಿ ಸುಪ್ರೀಂ ಮೆಟ್ಟಿಲೇರಬೇಕು ಅನ್ನುವಂತಹ ನಿರ್ಧಾರವನ್ನ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೂಡ ಅನ್ಕೊಂಡಿದ್ದಾರೆ, ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಸಕಲ ಸಿದ್ಧತೆಗಳು ಕೂಡ ಆ ಒಂದು ಸಲುವಾಗಿಯೂ ಕೂಡ ಈಗಾಗಲೇ ಆಗ್ತಾ ಇದೆ. ಹೀಗಾಗಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಇವತ್ತಿನ ಒಂದು ಕ್ಯಾಬಿನೆಟ್ ಸಭೆ. ಏನಿದೆ, ಏನೆಲ್ಲ ವಿಚಾರಗಳನ್ನ ಇವತ್ತು ಮಾತುಕತೆಯನ್ನ ನಡೆಸ್ತಾರೆ, ಸೊ ಯಾವೆಲ್ಲ ವಿಚಾರಗಳು ಕೂಡ ಈ ಒಂದು ಸಭೆಯಲ್ಲಿ ಮಾತುಕತೆಗೆ ಬರುತ್ತೆ ಅನ್ನುವಂತಹ ಬಹಳಷ್ಟು ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿದೆ ಈಗ ರಾಜ್ಯ ಸರ್ಕಾರದ ಮುಂದೆ. ಸೊ ವಿರೋಧ ಪಕ್ಷದ ನಾಯಕರ ಪ್ರಶ್ನೆಗಳಿರ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಪ್ರತಿಹಸ್ತ್ರಗಳನ್ನ ಹೂಡುವಂಥದ್ದು, ಹೀಗೆ ಕೇಂದ್ರ ಸರ್ಕಾರದ ನಿಲುವು ಏನಿದೆ, ಸೊ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಈ ಎಲ್ಲ ವಿಚಾರ ಸಂಬಂಧವಾಗಿಯೂ ಕೂಡ ಅವರು ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ಮಹತ್ವವನ್ನ ಅಥವಾ ಕುತೂಹಲವನ್ನ ಕೂಡ ಪಡೆದುಕೊಳ್ತಾ ಇದೆ ಇವತ್ತಿನ ಈ ಒಂದು ಸಭೆ. ಅದರಲ್ಲೂ ಕೂಡ ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿರುವಂಥದ್ದು ಕೂಡ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಕಾನೂನು ಹೋರಾಟಕ್ಕೆ ನಾವು ಯಾವ ರೀತಿಯಾಗಿ ಮುಂದೆ ಆಗಬೇಕು, ಮನ್ರೇಗಾ ವಿಚಾರ ಸಂಬಂಧವಾಗಿ ನಾವು ಯಾವ ರೀತಿಯಾದಂತಹ ನಿಲುವನ್ನ ಪಡೆದುಕೊಳ್ಳಬೇಕು, ಸೊ ಸಲಹೆಗಳನ್ನ ಸೂಚನೆಗಳನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಕಾರಣವಾಗಿ ಸೊ ಈ ಒಂದು ಕ್ಯಾಬಿನೆಟ್ ಸಭೆಯನ್ನ ಏರ್ಪಡಿಸಲಾಗಿದೆ. ಜೊತೆಗೆ ಕಾನೂನು ಗೊಂದಲಗಳ ಬಗ್ಗೆಯೂ ಕೂಡ ಪರಿಹಾರ ಮಾಡಲಿಕ್ಕೋಸ್ಕರ, ಅಂದ್ರೆ ಯಾವ ರೀತಿಯಾದಂತಹ ತೊಡಕುಗಳು ಬರ್ಬೋದು, ಯಾವ ರೀತಿಯಾಗಿ ಅದನ್ನ ನಾವು ಪ್ರಶ್ನೆ ಮಾಡ್ಬೋದು, ಸೊ ಬರುವಂತಹ ಪ್ರಶ್ನೆಗಳಿರ್ಬೋದು, ತೊಡಕುಗಳನ್ನ ಕಾನೂನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಅದನ್ನ ಬಗೆಹರಿಸ್ಕೊಳ್ಬೇಕು, ಅಥವಾ ಇರುವಂತಹ ಗೊಂದಲಗಳನ್ನ ಯಾವ ರೀತಿಯಾಗಿ ನಾವು ಬಗೆಹರಿಸ್ಕೊಳ್ಬೇಕು, ಹೀಗೆ ನಾನಾ ವಿಚಾರ ಸಂಬಂಧವಾಗಿ ಇವತ್ತಿನ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಇವತ್ತು ತುರ್ತಾಗಿ ಕ್ಯಾಬಿನೆಟ್ ಸಭೆಯನ್ನ ಕರೆದಿರುವಂತಹ ಉದ್ದೇಶ ಏನು, ಏನೆಲ್ಲ ವಿಚಾರಗಳು ಇವತ್ತು ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ, ಏನಿದೆ ಅಪ್ಡೇಟ್ಸ್? ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ
ಮನನರೇಗಾ ಯೋಜನೆಯನ್ನ ಈಗ ವಿಬಿ ರಾಮ್ಜಿ ಯೋಜನೆಯಾಗಿ ಕೇಂದ್ರ ಸರ್ಕಾರ ಮಾರ್ಪಾಟು ಮಾಡಿದೆ. ಅದೇ ರೀತಿಯಾಗಿ ನರೇಗಾ ಯೋಜನೆಯನ್ನು ರದ್ದು ಮಾಡಿದೆ. ಹೀಗಾಗಿ ಇದ್ರ ಉದ್ದೇಶ ಈಡೇರುವುದಿಲ್ಲ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಕೊಡಬೇಕು, ಗುಳೆ ಹೋಗೋದನ್ನು ತಪ್ಪಿಸಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಈ ಒಂದು ಕಾಯ್ದೆಯನ್ನು ಮಾಡಿತ್ತು. ಆದ್ರೆ ಆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಇದೀಗ ವಿಬಿ ರಾಮ್ಜಿ ಅಂತೇಳಿ ಕಾಯ್ದೆಯನ್ನು ತರಲಾಗಿದೆ. ಈ ಕಾಯ್ದೆ ಆ ಕಾನೂನನ್ನ ದೊಡ್ಡ ಮಟ್ಟಕ್ಕೆ ಒಂದು ಮೀರುವಂತಹ ಪ್ರಯತ್ನ ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ನರೇಗಾ ಹೋರಾಟದ ವಿಚಾರವಾಗಿ ಸುದೀರ್ಘ ಚರ್ಚೆ ಮಾಡ್ಲಿಕ್ಕೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಏನಾದ್ರೂ ಒಂದು ಮಹತ್ವ ನಿರ್ಧಾರ ಮಾಡಬೇಕಾದ್ರೆ ಕ್ಯಾಬಿನೆಟ್ ನಿರ್ಣಯ ಆಗ್ಬೇಕು, ಅದನ್ನು ರಾಜ್ಯಪಾಲ ಅಂಗೀಕರಿಸಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ಈ ಪ್ರಯತ್ನವನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಕಾನೂನಿನ ಗೊಂದಲಗಳೇನಿದೆ, ಹೋರಾಟ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅಂತ ಒಂದು ಭಾಗ, ಅದೇ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿ ಕೂಡ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಹೋರಾಟ ಮಾಡಬೇಕು, ಈ ಪ್ರಯತ್ನವನ್ನ ಮಾಡ್ತಾ ಇದೆ. ನಿನ್ನೆ ಕೆಪಿಸಿಸಿ ವತಿಯಿಂದ ಒಂದು ಸಭೆಯನ್ನು ಕರೆಯಲಾಗಿತ್ತು. ಪಕ್ಷದಿಂದ ಯಾವ ರೀತಿ ಕಾರ್ಯಕ್ರಮಗಳು ಮಾಡಬಹುದು ಅಂತೇಳಿ ಚರ್ಚೆಗಳು ಮಾಡಲಾಗಿತ್ತು. ಇದೀಗ ವಿಶೇಷ ಅಧಿವೇಶನ ಕರೆದು ಸರ್ಕಾರ ಯಾವ ರೀತಿ ಹೋರಾಟ ಮಾಡಬಹುದು. ಯಾಕಂತಂದ್ರೆ ಸರ್ಕಾರ ಈಗ ಮೊದಲು 100% ಕೇಂದ್ರನೇ ಪ್ರಾಯೋಜಿತ ಯೋಜನೆ ಆಗಿತ್ತು ನರೇಗಾ. ಇದೀಗ 60% ಅಷ್ಟೇ ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಇದರ ವೆಚ್ಚವನ್ನು ಭರಿಸಬೇಕಾಗತ್ತೆ. ಹೀಗಾಗಿ ರಾಜ್ಯ ಭರಿಸಬೇಕಂತ ವೆಚ್ಚದಲ್ಲಿ ಏನಿದೆ ಈ ವೆಚ್ಚ ರಾಜ್ಯಕ್ಕೆ ಹೊರೆ ಆಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾನೂನಾತ್ಮಕ ನಿರ್ಧಾರ ತೆಗೆದುಕೊಳ್ಬಹುದು, ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ಲಿಕ್ಕೆ ಇದೀಗ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದಿದೆ. ಹೆಚ್ಚಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ಹೋರಾಟ ಮಾಡಬಹುದು ಆ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗುತ್ತೆ. ಕುಸುಮ.